ಜಾಮೀನು ಸಿಕ್ಕ ಬಳಿಕ ಹಾಸನಕ್ಕೆ ಇದೇ ಮೊದಲ ಬಾರಿಗೆ ಭವಾನಿ ರೇವಣ್ಣ ಆಗಮಿಸಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ಕೋರ್ಟ್ ಅವರಿಗೆ ಹಾಸನಕ್ಕೆ ಹೋಗಬಾರದು ಅನ್ನೋದನ್ನ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಅವರು ಹಾಸನಕ್ಕೆ ಬಂದಿರಲಿಲ್ಲ. ಈಗ ಜಾಮೀನು ಸಿಕ್ಕ ಬಳಿಕ ಮೊದಲ ಬಾರಿಗೆ ಹಾಸನಕ್ಕೆ ಆಗಮಿಸಿದ್ದಾರೆ ಭವಾನಿ ರೇವಣ್ಣ. ಭವಾನಿ ರೇವಣ್ಣಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಹಾಸನದಲ್ಲಿ ಆರತಿಯನ್ನ ಎತ್ತಿ ಸ್ವಾಗತಿಸಿದ್ದಾರೆ ಅಭಿಮಾನಿಗಳು. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರುವೆ, ಹಾಸನದಲ್ಲಿ ಭವಾನಿ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾಮೀನು ಸಿಕ್ಕ ಬಳಿಕ ಇದೇ ಮೊದಲ ಬಾರಿಗೆ ಭವಾನಿ ರೇವಣ್ಣ ಅವರು ಹಾಸನಕ್ಕೆ ಆಗಮಿಸಿದ್ರು. ಅವರನ್ನ ವೆಲ್ಕಮ್ ಮಾಡಿದಂತ ರೀತಿ ಅವರಿಗೆ ತಿಲಕ ಇಟ್ಟು ಎಲ್ಲ ಹೂವಿನ ಸ್ವಾಗತವನ್ನ, ಹೂವಿನ ಮಳೆ ಸುರಿಸಿ ಅವರನ್ನ ವೆಲ್ಕಮ್ ಮಾಡಿದ್ದಾರೆ, ಸ್ವಾಗತವನ್ನ ಕೋರಿದ್ದಾರೆ. ಭವಾನಿ ರೇವಣ್ಣ ಹೇಳಿದ್ದಾರೆ, ನಾನೆಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತೇಳಿ ಹೇಳಿದ್ದಾರೆ. ನಾನು ಬರುವಂತ ವಿಷಯನ ಯಾರಿಗೂ ಸುಧಾ ನಾನು ಹೇಳೇ ಇರಲಿಲ್ಲ. ನನಗೂ ಇಲ್ಲಿ ಆನ್ ದ ವೇ ಬರಬೇಕಾದ್ರೆ ನಮ್ಮ ಡ್ರೈವರು ಮತ್ತೆ ನಮ್ಮ ಜೊತೆ ಇರೋ ಹುಡುಗನ್ಗೆ ಫೋನ್, ಗನ್ಮ್ಯಾನ್ ಅವ್ರಿಗೂ ಫೋನ್ ಬರ್ತಾ ಇತ್ತು. ಅವಾಗ ಗೊತ್ತಾಯ್ತು ನಂಗೆ ಇಲ್ಲೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಗಾಡಿ ಸ್ಲೋ ಮಾಡಿದ್ದು. ವಿಷಯ ಗೊತ್ತಿಲ್ಲ. ಆದ್ರೆ ನಾನು ಯಾಕೆ ಬರಕ್ ಹೋಗ್ತಾ ಇದ್ದೀರಾ, ನಾನು ಅದಕ್ಕೋಸ್ಕರ ಯಾಕೆ ಬಂದ್ರಿ ಇಲ್ಲಿವರೆಗೆ, ನಾನು ಅಲ್ಲೇ ಇರ್ತಿದ್ನಲ್ಲ ಊರಲ್ಲಿ, ಅಲ್ಲೇ ಸಿಕ್ಬೋದಿತ್ತಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ. ಅವ್ರಿಗೇನೋ ಒಂದು ಸಮಾಧಾನ, ಖುಷಿ, ಅಭಿಮಾನ. ನಮ್ಮ ಹಾಸನ ಜಿಲ್ಲೆ ಜನತೆ ಜೊತೆಲಾಗ್ಬೋದು, ನಮ್ಮ ಹೊಳೆನರಸೀಪುರ ತಾಲೂಕು ಅಂತ ನಾನೇನು ಪ್ರತ್ಯೇಕ ಮಾಡೋದಿಲ್ಲ. ಇಡೀ ಜಿಲ್ಲೆ ಜನದ ಜೊತೆ ನಾನು ಅದೇ ಪ್ರೀತಿ ವಿಶ್ವಾಸದಿಂದ ಅದೇ ರೀತಿ ಇರ್ತೀನಿ. ನಾನೆಲ್ಲೂ ದೂರ ಓಡೋಗಲ್ಲ, ನಾನು ಆ ಜನದ ಜೊತೆಲೆ ಇರ್ತೀನಿ. ನಂಗಷ್ಟೇ ಸಾಕು. ಅದೇ ಜಾಮೀನು ಸಿಕ್ಕ ಬಳಿಕ ಹಾಸನಕ್ಕೆ ಇದೇ ಮೊದಲ ಬಾರಿಗೆ ಭವಾನಿ ರೇವಣ್ಣ ಆಗಮಿಸಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ಕೋರ್ಟ್ ಅವರಿಗೆ ಹಾಸನಕ್ಕೆ ಹೋಗಬಾರದು ಅನ್ನೋದನ್ನ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಅವರು ಹಾಸನಕ್ಕೆ ಬಂದಿರಲಿಲ್ಲ. ಈಗ ಜಾಮೀನು ಸಿಕ್ಕ ಬಳಿಕ ಮೊದಲ ಬಾರಿಗೆ ಹಾಸನಕ್ಕೆ ಆಗಮಿಸಿದ್ದಾರೆ ಭವಾನಿ ರೇವಣ್ಣ. ಭವಾನಿ ರೇವಣ್ಣಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಹಾಸನದಲ್ಲಿ ಆರತಿಯನ್ನ ಎತ್ತಿ ಸ್ವಾಗತಿಸಿದ್ದಾರೆ ಅಭಿಮಾನಿಗಳು. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರುವೆ, ಹಾಸನದಲ್ಲಿ ಭವಾನಿ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾಮೀನು ಸಿಕ್ಕ ಬಳಿಕ ಇದೇ ಮೊದಲ ಬಾರಿಗೆ ಭವಾನಿ ರೇವಣ್ಣ ಅವರು ಹಾಸನಕ್ಕೆ ಆಗಮಿಸಿದ್ರು. ಅವರನ್ನ ವೆಲ್ಕಮ್ ಮಾಡಿದಂತ ರೀತಿ ಅವರಿಗೆ ತಿಲಕ ಇಟ್ಟು ಎಲ್ಲ ಹೂವಿನ ಸ್ವಾಗತವನ್ನ, ಹೂವಿನ ಮಳೆ ಸುರಿಸಿ ಅವರನ್ನ ವೆಲ್ಕಮ್ ಮಾಡಿದ್ದಾರೆ, ಸ್ವಾಗತವನ್ನ ಕೋರಿದ್ದಾರೆ. ಭವಾನಿ ರೇವಣ್ಣ ಹೇಳಿದ್ದಾರೆ, ನಾನೆಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತೇಳಿ ಹೇಳಿದ್ದಾರೆ. ನಾನು ಬರುವಂತ ವಿಷಯನ ಯಾರಿಗೂ ಸುಧಾ ನಾನು ಹೇಳೇ ಇರಲಿಲ್ಲ. ನನಗೂ ಇಲ್ಲಿ ಆನ್ ದ ವೇ ಬರಬೇಕಾದ್ರೆ ನಮ್ಮ ಡ್ರೈವರು ಮತ್ತೆ ನಮ್ಮ ಜೊತೆ ಇರೋ ಹುಡುಗನ್ಗೆ ಫೋನ್, ಗನ್ಮ್ಯಾನ್ ಅವ್ರಿಗೂ ಫೋನ್ ಬರ್ತಾ ಇತ್ತು. ಅವಾಗ ಗೊತ್ತಾಯ್ತು ನಂಗೆ ಇಲ್ಲೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಗಾಡಿ ಸ್ಲೋ ಮಾಡಿದ್ದು. ವಿಷಯ ಗೊತ್ತಿಲ್ಲ. ಆದ್ರೆ ನಾನು ಯಾಕೆ ಬರಕ್ ಹೋಗ್ತಾ ಇದ್ದೀರಾ, ನಾನು ಅದಕ್ಕೋಸ್ಕರ ಯಾಕೆ ಬಂದ್ರಿ ಇಲ್ಲಿವರೆಗೆ, ನಾನು ಅಲ್ಲೇ ಇರ್ತಿದ್ನಲ್ಲ ಊರಲ್ಲಿ, ಅಲ್ಲೇ ಸಿಕ್ಬೋದಿತ್ತಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ. ಅವ್ರಿಗೇನೋ ಒಂದು ಸಮಾಧಾನ, ಖುಷಿ, ಅಭಿಮಾನ. ನಮ್ಮ ಹಾಸನ ಜಿಲ್ಲೆ ಜನತೆ ಜೊತೆಲಾಗ್ಬೋದು, ನಮ್ಮ ಹೊಳೆನರಸೀಪುರ ತಾಲೂಕು ಅಂತ ನಾನೇನು ಪ್ರತ್ಯೇಕ ಮಾಡೋದಿಲ್ಲ. ಇಡೀ ಜಿಲ್ಲೆ ಜನದ ಜೊತೆ ನಾನು ಅದೇ ಪ್ರೀತಿ ವಿಶ್ವಾಸದಿಂದ ಅದೇ ರೀತಿ ಇರ್ತೀನಿ. ನಾನೆಲ್ಲೂ ದೂರ ಓಡೋಗಲ್ಲ, ನಾನು ಆ ಜನದ ಜೊತೆಲೆ ಇರ್ತೀನಿ. ನಂಗಷ್ಟೇ ಸಾಕು. ಅದೇ ಜಾಮೀನು ಸಿಕ್ಕ ಬಳಿಕ ಹಾಸನಕ್ಕೆ ಇದೇ ಮೊದಲ ಬಾರಿಗೆ ಭವಾನಿ ರೇವಣ್ಣ ಆಗಮಿಸಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ಕೋರ್ಟ್ ಅವರಿಗೆ ಹಾಸನಕ್ಕೆ ಹೋಗಬಾರದು ಅನ್ನೋದನ್ನ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಅವರು ಹಾಸನಕ್ಕೆ ಬಂದಿರಲಿಲ್ಲ. ಈಗ ಜಾಮೀನು ಸಿಕ್ಕ ಬಳಿಕ ಮೊದಲ ಬಾರಿಗೆ ಹಾಸನಕ್ಕೆ ಆಗಮಿಸಿದ್ದಾರೆ ಭವಾನಿ ರೇವಣ್ಣ. ಭವಾನಿ ರೇವಣ್ಣಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಹಾಸನದಲ್ಲಿ ಆರತಿಯನ್ನ ಎತ್ತಿ ಸ್ವಾಗತಿಸಿದ್ದಾರೆ ಅಭಿಮಾನಿಗಳು. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರುವೆ, ಹಾಸನದಲ್ಲಿ ಭವಾನಿ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾಮೀನು ಸಿಕ್ಕ ಬಳಿಕ ಇದೇ ಮೊದಲ ಬಾರಿಗೆ ಭವಾನಿ ರೇವಣ್ಣ ಅವರು ಹಾಸನಕ್ಕೆ ಆಗಮಿಸಿದ್ರು. ಅವರನ್ನ ವೆಲ್ಕಮ್ ಮಾಡಿದಂತ ರೀತಿ ಅವರಿಗೆ ತಿಲಕ ಇಟ್ಟು ಎಲ್ಲ ಹೂವಿನ ಸ್ವಾಗತವನ್ನ, ಹೂವಿನ ಮಳೆ ಸುರಿಸಿ ಅವರನ್ನ ವೆಲ್ಕಮ್ ಮಾಡಿದ್ದಾರೆ, ಸ್ವಾಗತವನ್ನ ಕೋರಿದ್ದಾರೆ. ಭವಾನಿ ರೇವಣ್ಣ ಹೇಳಿದ್ದಾರೆ, ನಾನೆಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತೇಳಿ ಹೇಳಿದ್ದಾರೆ. ನಾನು ಬರುವಂತ ವಿಷಯನ ಯಾರಿಗೂ ಸುಧಾ ನಾನು ಹೇಳೇ ಇರಲಿಲ್ಲ. ನನಗೂ ಇಲ್ಲಿ ಆನ್ ದ ವೇ ಬರಬೇಕಾದ್ರೆ ನಮ್ಮ ಡ್ರೈವರು ಮತ್ತೆ ನಮ್ಮ ಜೊತೆ ಇರೋ ಹುಡುಗನ್ಗೆ ಫೋನ್, ಗನ್ಮ್ಯಾನ್ ಅವ್ರಿಗೂ ಫೋನ್ ಬರ್ತಾ ಇತ್ತು. ಅವಾಗ ಗೊತ್ತಾಯ್ತು ನಂಗೆ ಇಲ್ಲೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಗಾಡಿ ಸ್ಲೋ ಮಾಡಿದ್ದು. ವಿಷಯ ಗೊತ್ತಿಲ್ಲ. ಆದ್ರೆ ನಾನು ಯಾಕೆ ಬರಕ್ ಹೋಗ್ತಾ ಇದ್ದೀರಾ, ನಾನು ಅದಕ್ಕೋಸ್ಕರ ಯಾಕೆ ಬಂದ್ರಿ ಇಲ್ಲಿವರೆಗೆ, ನಾನು ಅಲ್ಲೇ ಇರ್ತಿದ್ನಲ್ಲ ಊರಲ್ಲಿ, ಅಲ್ಲೇ ಸಿಕ್ಬೋದಿತ್ತಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ. ಅವ್ರಿಗೇನೋ ಒಂದು ಸಮಾಧಾನ, ಖುಷಿ, ಅಭಿಮಾನ. ನಮ್ಮ ಹಾಸನ ಜಿಲ್ಲೆ ಜನತೆ ಜೊತೆಲಾಗ್ಬೋದು, ನಮ್ಮ ಹೊಳೆನರಸೀಪುರ ತಾಲೂಕು ಅಂತ ನಾನೇನು ಪ್ರತ್ಯೇಕ ಮಾಡೋದಿಲ್ಲ. ಇಡೀ ಜಿಲ್ಲೆ ಜನದ ಜೊತೆ ನಾನು ಅದೇ ಪ್ರೀತಿ ವಿಶ್ವಾಸದಿಂದ ಅದೇ ರೀತಿ ಇರ್ತೀನಿ.
ನಾನೆಲ್ಲೂ ದೂರ ಓಡೋಗಲ್ಲ, ನಾನು ಆ ಜನದ ಜೊತೆಲೆ ಇರ್ತೀನಿ. ನಂಗಷ್ಟೇ ಸಾಕು. ಅದೇ ಜಾಮೀನು ಸಿಕ್ಕ ಬಳಿಕ ಹಾಸನಕ್ಕೆ ಇದೇ ಮೊದಲ ಬಾರಿಗೆ ಭವಾನಿ ರೇವಣ್ಣ ಆಗಮಿಸಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ಕೋರ್ಟ್ ಅವರಿಗೆ ಹಾಸನಕ್ಕೆ ಹೋಗಬಾರದು ಅನ್ನೋದನ್ನ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಅವರು ಹಾಸನಕ್ಕೆ ಬಂದಿರಲಿಲ್ಲ. ಈಗ ಜಾಮೀನು ಸಿಕ್ಕ ಬಳಿಕ ಮೊದಲ ಬಾರಿಗೆ ಹಾಸನಕ್ಕೆ ಆಗಮಿಸಿದ್ದಾರೆ ಭವಾನಿ ರೇವಣ್ಣ. ಭವಾನಿ ರೇವಣ್ಣಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಹಾಸನದಲ್ಲಿ ಆರತಿಯನ್ನ ಎತ್ತಿ ಸ್ವಾಗತಿಸಿದ್ದಾರೆ ಅಭಿಮಾನಿಗಳು. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರುವೆ. ಹಾಸನದಲ್ಲಿ ಭವಾನಿ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾಮೀನು ಸಿಕ್ಕ ಬಳಿಕ ಇದೇ ಮೊದಲ ಬಾರಿಗೆ ಭವಾನಿ ರೇವಣ್ಣ ಅವರು ಹಾಸನಕ್ಕೆ ಆಗಮಿಸಿದ್ರು. ಅವರನ್ನ ವೆಲ್ಕಮ್ ಮಾಡಿದಂತ ರೀತಿ, ಅವರಿಗೆ ತಿಲಕ ಇಟ್ಟು ಎಲ್ಲ ಹೂವಿನ ಸ್ವಾಗತವನ್ನ, ಹೂವಿನ ಮಳೆ ಸುರಿಸಿ ಅವರನ್ನ ವೆಲ್ಕಮ್ ಮಾಡಿದ್ದಾರೆ, ಸ್ವಾಗತವನ್ನ ಕೋರಿದ್ದಾರೆ. ಭವಾನಿ ರೇವಣ್ಣ ಹೇಳಿದ್ದಾರೆ, ನಾನೆಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತೇಳಿ ಹೇಳಿದ್ದಾರೆ. ನಾನು ಬರೋಂತ ವಿಷಯನ ಯಾರಿಗೂ ಸುಧಾ ನಾನು ಹೇಳೇ ಇರ್ಲಿಲ್ಲ. ನನಗೂ ಇಲ್ಲಿ ಆನ್ ದ ವೇ ಬರ್ಬೇಕಾದ್ರೆ ನಮ್ಮ ಡ್ರೈವರು ಮತ್ತೆ ನಮ್ಮ ಜೊತೆ ಇರೋ ಹುಡುಗನ್ಗೆ ಫೋನ್, ಗನ್ಮ್ಯಾನ್ ಅವ್ರಿಗೆ ಫೋನ್ ಬರ್ತಾ ಇತ್ತು. ಅವಾಗ ಗೊತ್ತಾಯ್ತು ನಂಗೆ ಇಲ್ಲೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಗಾಡಿ ಸ್ಲೋ ಮಾಡಿದ್ದು. ವಿಷಯ ಗೊತ್ತಿಲ್ಲ. ಆದ್ರೆ ನಾನು ಯಾಕೆ ಬರಕ್ ಹೋಗ್ತಾ ಇದ್ದೀರಾ, ನಾನು ಅದಕ್ಕೋಸ್ಕರ ಯಾಕೆ ಬಂದ್ರಿ ಇಲ್ಲಿವರೆಗೆ, ನಾನು ಅಲ್ಲೇ ಇರ್ತಿದ್ನಲ್ಲ ಊರಲ್ಲಿ, ಅಲ್ಲೇ ಸಿಕ್ಬೋದಿತ್ತಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ. ಅವ್ರಿಗೇನೋ ಒಂದು ಸಮಾಧಾನ, ಖುಷಿ, ಅಭಿಮಾನ. ನಮ್ಮ ಹಾಸನ ಜಿಲ್ಲೆ ಜನತೆ ಜೊತೆಲಾಗ್ಬೋದು, ನಮ್ಮ ಹೊಳೆನರಸೀಪುರ ತಾಲೂಕು ಅಂತ ನಾನೇನು ಪ್ರತ್ಯೇಕ ಮಾಡೋದಿಲ್ಲ. ಇಡೀ ಜಿಲ್ಲೆ ಜನದ ಜೊತೆ ನಾನು ಅದೇ ಪ್ರೀತಿ ವಿಶ್ವಾಸದಿಂದ ಅದೇ ರೀತಿ ಇರ್ತೀನಿ. ನಾನೆಲ್ಲೂ ದೂರ ಓಡೋಗಲ್ಲ, ನಾನು ಆ ಜನದ ಜೊತೆಲೆ ಇರ್ತೀನಿ. ನಂಗಷ್ಟೇ ಸಾಕು. ಅದೇ ಜಾಮೀನು ಸಿಕ್ಕ ಬಳಿಕ ಹಾಸನಕ್ಕೆ ಇದೇ ಮೊದಲ ಬಾರಿಗೆ ಭವಾನಿ ರೇವಣ್ಣ ಆಗಮಿಸಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ಕೋರ್ಟ್ ಅವರಿಗೆ ಹಾಸನಕ್ಕೆ ಹೋಗಬಾರದು ಅನ್ನೋದನ್ನ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಅವರು ಹಾಸನಕ್ಕೆ ಬಂದಿರಲಿಲ್ಲ. ಈಗ ಜಾಮೀನು ಸಿಕ್ಕ ಬಳಿಕ ಮೊದಲ ಬಾರಿಗೆ ಹಾಸನಕ್ಕೆ ಆಗಮಿಸಿದ್ದಾರೆ ಭವಾನಿ ರೇವಣ್ಣ. ಭವಾನಿ ರೇವಣ್ಣಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಹಾಸನದಲ್ಲಿ ಆರತಿಯನ್ನ ಎತ್ತಿ ಸ್ವಾಗತಿಸಿದ್ದಾರೆ ಅಭಿಮಾನಿಗಳು. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರುವೆ. ಹಾಸನದಲ್ಲಿ ಭವಾನಿ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾಮೀನು ಸಿಕ್ಕ ಬಳಿಕ ಇದೇ ಮೊದಲ ಬಾರಿಗೆ ಭವಾನಿ ರೇವಣ್ಣ ಅವರು ಹಾಸನಕ್ಕೆ ಆಗಮಿಸಿದ್ರು. ಅವರನ್ನ ವೆಲ್ಕಮ್ ಮಾಡಿದಂತ ರೀತಿ, ಅವರಿಗೆ ತಿಲಕ ಇಟ್ಟು ಎಲ್ಲ ಹೂವಿನ ಸ್ವಾಗತವನ್ನ, ಹೂವಿನ ಮಳೆ ಸುರಿಸಿ ಅವರನ್ನ ವೆಲ್ಕಮ್ ಮಾಡಿದ್ದಾರೆ, ಸ್ವಾಗತವನ್ನ ಕೋರಿದ್ದಾರೆ. ಭವಾನಿ ರೇವಣ್ಣ ಹೇಳಿದ್ದಾರೆ, ನಾನೆಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತೇಳಿ ಹೇಳಿದ್ದಾರೆ. ನಾನು ಬರೋಂತ ವಿಷಯನ ಯಾರಿಗೂ ಸುಧಾ ನಾನು ಹೇಳೇ ಇರ್ಲಿಲ್ಲ. ನನಗೂ ಇಲ್ಲಿ ಆನ್ ದ ವೇ ಬರ್ಬೇಕಾದ್ರೆ ನಮ್ಮ ಡ್ರೈವರು ಮತ್ತೆ ನಮ್ಮ ಜೊತೆ ಇರೋ ಹುಡುಗನ್ಗೆ ಫೋನ್, ಗನ್ಮ್ಯಾನ್ ಅವ್ರಿಗೆ ಫೋನ್ ಬರ್ತಾ ಇತ್ತು. ಅವಾಗ ಗೊತ್ತಾಯ್ತು ನಂಗೆ ಇಲ್ಲೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಗಾಡಿ ಸ್ಲೋ ಮಾಡಿದ್ದು. ವಿಷಯ ಗೊತ್ತಿಲ್ಲ. ಆದ್ರೆ ನಾನು ಯಾಕೆ ಬರಕ್ ಹೋಗ್ತಾ ಇದ್ದೀರಾ, ನಾನು ಅದಕ್ಕೋಸ್ಕರ ಯಾಕೆ ಬಂದ್ರಿ ಇಲ್ಲಿವರೆಗೆ, ನಾನು ಅಲ್ಲೇ ಇರ್ತಿದ್ನಲ್ಲ ಊರಲ್ಲಿ, ಅಲ್ಲೇ ಸಿಕ್ಬೋದಿತ್ತಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ. ಅವ್ರಿಗೇನೋ ಒಂದು ಸಮಾಧಾನ, ಖುಷಿ, ಅಭಿಮಾನ. ನಮ್ಮ ಹಾಸನ ಜಿಲ್ಲೆ ಜನತೆ ಜೊತೆಲಾಗ್ಬೋದು, ನಮ್ಮ ಹೊಳೆನರಸೀಪುರ ತಾಲೂಕು ಅಂತ ನಾನೇನು ಪ್ರತ್ಯೇಕ ಮಾಡೋದಿಲ್ಲ. ಇಡೀ ಜಿಲ್ಲೆ ಜನದ ಜೊತೆ ನಾನು ಅದೇ ಪ್ರೀತಿ ವಿಶ್ವಾಸದಿಂದ ಅದೇ ರೀತಿ ಇರ್ತೀನಿ. ನಾನೆಲ್ಲೂ ದೂರ ಓಡೋಗಲ್ಲ, ನಾನು ಆ ಜನದ ಜೊತೆಲೆ ಇರ್ತೀನಿ. ನಂಗಷ್ಟೇ ಸಾಕು. ಅದೇ